ಮೊದಲ ಬಾರಿಗೆ ದರ್ಶನ್ ಬಗ್ಗೆ ಪವಿತ್ರ ಗೌಡ ಮಾತು. ದಾಸ ಬೇಡವೆಂದು ದೂರ ಇಟ್ರು ಪಟ್ಟು ಬಿಡದ ಗೌಡ್ತಿ. ಆ ಸಾಂಗ್ನಿಂದ ಇನ್ಸೈಡ್ ಫೀಲಿಂಗ್ ತಿಳಿಸಿದ್ರ ಪವಿ. ಹೌದು, ಇದೇ 1 ವರ್ಷದ ಹಿಂದೆ ದಚ್ಚು ಗೌಡ್ತಿ ಸಂಬಂಧ ಚೆನ್ನಾಗಿಯೇ ಇತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಇತ್ತೀಚೆಗೆ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ. ಇದೀಗ ಮೊದಲಿನಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದು ಪೋಸ್ಟರ್ಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇದೀಗ ಮತ್ತೊಂದು ಯಶಸ್ಸಿನ ಟಿಪ್ಸ್ ಬಗ್ಗೆ ತಮ್ಮ ಇನ್ಸ್ಟಾದಲ್ಲಿ ಬರೆದುಕೊಂಡಿದ್ದು ಇದು ಭಾರಿ ವೈರಲ್ ಆಗ್ತಾ ಇದೆ. ಎಸ್, ಪವಿತ್ರ ಗೌಡ ದರ್ಶನ್ ಬಾಂಧವ್ಯ ಚೆನ್ನಾಗಿಯೇ ಇತ್ತು. ಕೊಲೆ ಆರೋಪದ ಮೇಲೆ ಇಬ್ಬರು ಜೈಲಿಗೆ ಹೋಗಿದ್ದು ಈಗ ಯಾವುದೂ ಸರಿ ಇಲ್ಲ. ಒಬ್ಬರನ್ನೊಬ್ಬರು ದ್ವೇಷ ಮಾಡೋ ಲೆವೆಲ್ಗೆ ಆಗಿದ್ದಾರೆ. ನಟ ದರ್ಶನ್ ಮತ್ತೆ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ರೆ, ಇತ್ತ ಸ್ನೇಹಿತೆ ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಬ್ಯುಸಿಯಾಗಿದ್ದಾರೆ. ಆಗಾಗ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹೊಸ ಪೋಸ್ಟ್ ಗಳನ್ನ ಸಹ ಹಂಚಿಕೊಂಡು ಗಮನವನ್ನ ಸೆಳೀತಾ ಇದ್ದಾರೆ. ಈ ಹಿಂದೆ ಪವಿತ್ರ ಹಾಕಿದ್ದ ಯಶಸ್ಸಿನ ಪೋಸ್ಟ್ ಎಲ್ರಿಗೂ ಇಷ್ಟವಾಗಿತ್ತು. ನಾನೊಂದು ವ್ಯವಹಾರ ಆರಂಭಿಸುವುದಕ್ಕೆ ನಿಜಕ್ಕೂ ಅದೃಷ್ಟಶಾಲಿ. ಅದು ನನಗೆ ಆರ್ಥಿಕ, ಬೌದ್ಧಿಕ ಮತ್ತು ವೈಯಕ್ತಿಕವಾಗಿ ತೃಪ್ತಿಕರವಾಗಿ ಅಷ್ಟೇ ಅಲ್ಲ, ನಾನು ಉತ್ಸಾಹದಿಂದ ಬದುಕಲು ಅವಕಾಶ ಮಾಡಿಕೊಟ್ಟಿದೆ. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಮಾಡಬೇಕಾದ ಕೆಲಸವೆಂದರೆ ನಿಮ್ಮ ಕೆಲಸವನ್ನ ಪ್ರೀತಿಸುವುದು ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ರು. ದರ್ಶನ್ ನರಕ ಯಾತನೆಯನ್ನ ಅನುಭವಿಸಿ ಈಗ ಯಾರ ಸಹವಾಸವೂ ಬೇಡವೆಂದು ತಮ್ಮ ಪಾಡಿಗೆ ತಾವು ಇದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಎಂಬ ಬಿರುದು ಪಡೆದಿರುವ ನಟ ಸಾಲು ಸಂಕಷ್ಟಗಳನ್ನ ಎದುರಿಸಿದ್ದಾರೆ. ಹೀಗೆ ಎಲ್ಲವನ್ನ ಎದುರಿಸಿ ಇದೀಗ ಗೆದ್ದು ಬೀಗುತ್ತಿರುವ ಅಭಿಮಾನಿಗಳ ಪಾಲಿನ ಡಿಬಾಸ್ ಬಾಳಲ್ಲಿ ಇನ್ನೇನು ಹೊಸ ತಂಗಾಳಿ ಮೂಡಿದೆ ಅನ್ನೋವಾಗಲೇ ಮತ್ತೊಂದು ಬಿರುಗಾಳಿ ಎತ್ತಿದೆ. ಅದೇನಂದ್ರೆ ದರ್ಶನ್ ಬೇಡವೆಂದು ದೂರವಿಟ್ಟ ಪವಿತ್ರ ಗೌಡ ಮತ್ತೆ ದಚ್ಚು ಜೀವನಕ್ಕೆ ಬರಲು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಇನ್ಸ್ಟಾ ಸ್ಟೋರಿ ಮೂಲಕ ಪವಿತ್ರ ಗೌಡ ತಮ್ಮ ಇನ್ಸೈಡ್ ಸ್ಟೋರಿಯನ್ನ ತಿಳಿಸಿದ್ದಾರೆ. ಪವಿ ಗೆಳತಿ ಹಾಗೂ ಪವಿತ್ರ ಒಂದು ರೀಲ್ ಮಾಡಿದ್ದಾರೆ. ಅದಕ್ಕೆ ದರ್ಶನ್ ಸಾಂಗ್ ಹಾಕಿ ಇನ್ನರ್ ಫೀಲಿಂಗ್ ತಿಳಿಸಿದ್ದಾರೆ. ಜಗತ್ತಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ ಎಂಬ ಸಾಂಗ್ ಪೋಸ್ಟ್ ಮಾಡಿ ಹಾಕೊಂಡಿದ್ದಾರೆ. ಈ ಸಾಂಗ್ನ ಕಂಪ್ಲೀಟ್ ಲಿರಿಕ್ಸ್ ಪವಿ ಈ ಪರಿಸ್ಥಿತಿಯನ್ನ ಮ್ಯಾಚ್ ಮಾಡ್ತಾ ಇದೆ. ಈ ಪರಿಸ್ಥಿತಿಯನ್ನ ಮ್ಯಾಚ್ ಮಾಡ್ತಾ ಇರೋದ್ರಿಂದ ಆ ರೀಲ್ನಲ್ಲಿ ಪವಿ ತನ್ನ ಗೆಳತಿಗೆ ತಾನು ಡಿಸೈನ್ ಮಾಡಿರುವ ಬಟ್ಟೆಗಳನ್ನ ಬಳಸಿ ಆತ್ಮೀಯವಾಗಿ ತೋರಿಸ್ತಾ ಇರುವುದು, ನಂತರ ಗೌಡ್ತಿಗೆ ಗೆಳತಿ ದೃಷ್ಟಿ ತೆಗೆಯುವುದು ಸಾಂಗ್ನಲ್ಲಿದೆ. ಒಟ್ನಲ್ಲಿ ಅವರವರ ದಾರಿ ಅವರವರು ನೋಡಿಕೊಳ್ಳುವಾಗ ಪವಿತ್ರ ಗೌಡ ಮತ್ತೊಂದು ಬಾಂಬ್ ಸಿಡಿಸಿರುವುದು ದರ್ಶನ್ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ.